HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ವಾಸದ ಮನೆ ಬಳಿ ನಿಂತಿರುವ ನರಹಂತಕ ಕರಡಿ ಕಾಡಾನೆ. ಮನೆಯಿಂದ ಹೊರಬರಲು ಹಿಂದೇಟು ಹಾಕುತ್ತಿರುವ ಭಯಭೀತ ಜನರು. ಕಾಡಾನೆ ಸೆರೆ ಹಿಡಿದು ಸ್ಥಳಾಂತರಿಸುವಂತೆ ಅರಣ್ಯ ಇಲಾಖೆಗೆ ಸ್ಥಳೀಯರ ಆಗ್ರಹ. ರಾಗಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ ಸರ್ಕಾರ. ರೈತರು ಈ ಯೋಜನೆಯನ್ನ ಸದುಪಯೋಗ ಪಡೆದುಕೊಳ್ಳಬೇಕು. ತಹಸೀಲ್ದಾರ್ ಪ್ರವೀಣ್ ಕುಮಾರ್ ಕರೆ. ಮಾರ್ಚ್ 17ರಂದು ಕಲಾಭವನದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ. ಇತಿಹಾಸ ಗೊತ್ತಿಲ್ಲದಿದ್ರೆ ಯಾವ ಸಾಧನೆ ಮಾಡಲು ಸಾಧ್ಯವಿಲ್ಲ. ಹಿರಿಯ ಕವಯಿತ್ರಿ ಸವಿತಾ ನಾಗಭೂಷಣ್ ಸಲಹೆ. ಬೇಲೂರು ತಾಲೂಕಿನ ಗೆಂಡೆಹಳ್ಳಿ ಭಾಗದಲ್ಲಿ ಒಂದು ವಾರದಿಂದ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದ್ದು, ಅದರಲ್ಲಿ ನರಹಂತಕ ಕಾಡಾನೆ, ಕರಡಿ ಎಲ್ಲ ಆನೆಗಳು ಬೇರೆಡೆ ಚೆದುರಿದ್ರು. ಈ ಒಂದು ಆನೆ ಗ್ರಾಮದ ಕೆಲವರ ಮನೆ ಮುಂದೆ ನಿಂತು ಹಾನಿ ಮಾಡುವುದರ ಜೊತೆಗೆ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ಮಾಲಾರು ಗ್ರಾಮದ ನಾಗರಾಜ್ ಎಂಬುವರ ಮನೆ ಮುಂದೆ ಕಾಣಿಸಿಕೊಂಡ ಕಾಡಾನೆ ನಂತರ ಶ್ರೀನಿವಾಸ್ ಎಂಬುವರ ಮನೆ ಅಂಗಳದಲ್ಲಿ ಬಂದು ಅಲ್ಲೇ ಬೀಡು ಬಿಟ್ಟಿದ್ದು, ನರಹಂತಕ ಕರಡಿ ಎಂಬ ಹೆಸರಿನ ಈ ಕಾಡಾನೆ ಅಲ್ಲೇ ಮನೆ ಸುತ್ತಲೂ ತಿರುಗಿ ದಾಂಧಲೆ ನಡೆಸಿ ನಂತರ ಪಕ್ಕದ ತೋಟದಲ್ಲಿ ಬಂದು ನಿಂತಿದೆ. ಇನ್ನು ಕಾಫಿ ತೋಟಕ್ಕೆ ಹೋಗಲು ಮನೆಯಿಂದ ಹೊರಗೆ ಹೋಗಲು ತೋಟಕ್ಕೆ ಕೆಲಸಕ್ಕೆ ಬಾರದ ಕಾರ್ಮಿಕರು ಹಿಂದೇಟು ಹಾಕುತ್ತಿರುವುದರಿಂದ ತೀವ್ರ ತೊಂದರೆಯಾಗಿದ್ದು, ಅಲ್ಲದೆ ಬೆಳಗಿನ ಜಾವ ತೋಟದಿಂದ ರಸ್ತೆಗೆ ಬಂದು ನಿಂತಿರುವ ಕಾಡಾನೆಯನ್ನ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿದ್ದಾರೆ. ಈ ನರಹಂತಕ ಕಾಡಾನೆ ಮದದಲ್ಲಿರುವುದು ಅದರ ಚಲನವಲನಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೂಡಲೇ ಈ ಕಾಡಾನೆಯನ್ನ ಹಿಡಿದು ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. HCN ನ್ಯೂಸ್ ಬೇಲೂರು. ಸಂಕಷ್ಟದಲ್ಲಿರುವ ರೈತ ಬಂಧುಗಳು ಬೆಳೆದ ರಾಗಿಗೆ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಖರೀದಿಸಲು ಮುಂದಾಗಿದ್ದು, ರೈತರು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೊಳೆನರಸೀಪುರ ತಹಸೀಲ್ದಾರ್ ಪ್ರವೀಣ್ ಕುಮಾರ್ ಪಿಸಿ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರವನ್ನ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ವತಿಯಿಂದ ತೆರೆಯಲಾಗಿರುವ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರು ಬೆಳೆದ ರಾಗಿಗೆ ಕ್ವಿಂಟಾಲ್ಗೆ 3,846 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದ್ದು, ಇದುವರೆಗೂ 3,277 ರೈತರು ಸುಮಾರು 69,291 ಕ್ವಿಂಟಾಲ್ ರಾಗಿಯನ್ನ ನೀಡಲು ನೋಂದಣಿ ಮಾಡಿಕೊಂಡಿದ್ದಾರೆ. ಬೆಳೆ ಸಮೀಕ್ಷೆಯಂತೆ ಪ್ರತಿಯೊಂದು ಎಕರೆಗೆ 10 ಕ್ವಿಂಟಾಲ್ ರಾಗಿಯಂತೆ ಪ್ರತಿ ರೈತರಿಂದ ಕನಿಷ್ಠ 10 ಎಕರೆ ಪ್ರದೇಶದಲ್ಲಿ ಬೆಳೆದ ರಾಗಿಯನ್ನ ಬೆಂಬಲ ಬೆಲೆ ನೀಡಿ ಖರೀದಿಸಲಾಗುತ್ತದೆ. ರಾಗಿಯನ್ನ ಖರೀದಿಸಿದ ನಂತರ ರೈತರ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ ಹಣ ಪಾವತಿಸಲಾಗುತ್ತದೆ ಎಂದು ತಿಳಿಸಿದರು. ಈ ವೇಳೆ ಸಹಾಯಕ ಕೃಷಿ ನಿರ್ದೇಶಕಿ ಸ್ವಪ್ನ ಕೆಎಚ್, ಪುರಸಭೆ ಮುಖ್ಯಾಧಿಕಾರಿ ಮಹೇಂದ್ರ ಬಿ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹೊಳೆನರಸೀಪುರ. ನಾನು ಪ್ರವೀಣ್ ಕುಮಾರ್, ತಹಶೀಲ್ದಾರ್ ಹೊಳೆನರಸೀಪುರ. ಈಗ ಒಂದು 15 ದಿನ ಆಯ್ತು ಬಂದು ಇಲ್ಲಿಗೆ. ಈ ದಿನ ಹೊಳೆನರಸೀಪುರ APMC ಯಾರ್ಡ್ನಲ್ಲಿ ರೈತರಿಂದ ರಾಗಿ ಖರೀದಿ ಬೆಂಬಲ ಬೆಲೆ ನಿಗದಿಪಡಿಸಿ ರಾಗಿ ಖರೀದಿ ಮಾಡುವಂಥ ಒಂದು ವಿಚಾರದಲ್ಲಿ ಈ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಪ್ರಸ್ತುತ 3,277 ಜನ. ಪ್ರಸ್ತುತದಲ್ಲಿ ಮಹಿಳೆ ಎಂದರೆ ಎಲ್ಲ ರಂಗದಲ್ಲೂ ಕಾಲಿಟ್ಟಿದ್ದು, ಅದೇ ಇತಿಹಾಸ ಗೊತ್ತಿಲ್ಲದಿದ್ರೆ ಯಾವ ಸಾಧನೆ ಮಾಡಲು ಆಗುವುದಿಲ್ಲ ಎಂದು ಹಿರಿಯ ಕವಯಿತ್ರಿ ಸವಿತಾ ನಾಗಭೂಷಣ್ ಸಲಹೆ ನೀಡಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಮತ್ತು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹಿಳಾ ದಿನಾಚರಣೆ ಮತ್ತು ಕವಿ ಕಾವ್ಯ ಸಂವಾದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಕೃತಿ ಇದ್ದರೆ ಜಗತ್ತು, ಜಗತ್ತಿದ್ದರೆ ಎಲ್ಲವೂ ಇರುತ್ತದೆ. ವರ್ಷದಲ್ಲಿ ಒಂದು ದಿನ ಮಾತ್ರ ಮಹಿಳಾ ದಿನಾಚರಣೆಯಲ್ಲ, ಪ್ರತಿದಿನವೂ ಮಹಿಳಾ ದಿನಾಚರಣೆ ನಡೆಯುತ್ತಲೇ ಇರುತ್ತದೆ. ಮಹಿಳೆಯರು 16 ಗಂಟೆ ಕೆಲಸ ಮಾಡಿಕೊಂಡು ಜೊತೆಗೆ ಮನೆ ಕೆಲಸ ಮಾಡುತ್ತಿದ್ರು. ಈಗ ಜಗತ್ತು ಮೊಬೈಲ್ ಆಗಿದೆ. ಪ್ರತಿಯೊಬ್ಬರ ಕೈಲೂ ಮೊಬೈಲ್ ಹಿಡಿದು ಒಂದೊಂದು ಜಗತ್ತನ್ನ ಕಾಣ್ತಾರೆ ಎಂದರು. ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆ HL ಪುಷ್ಪ ಅವರು ಆಶಯ ನುಡಿಯಲ್ಲಿ ಮಾತನಾಡಿ, ಸಮಾಜದಲ್ಲಿ ಮಹಿಳೆ ಒಂದು ಕಡೆ ಅಭಿವೃದ್ಧಿ ಹೊಂದಬೇಕು, ಬೆಳೆಯಬೇಕೆಂದರೆ ಇನ್ನೊಂದು ಕಡೆ ಹತ್ತಿಕ್ಕುವ ಕೆಲಸವಾಗುತ್ತಿದೆ. ಹಿಂದಿಗಿಂತಲೂ ಈಗ ಸಂಘಟನೆಗಳು ಹೆಚ್ಚು ನಡೆಯುತ್ತಿದೆ. ಮೊದಲ ತಲೆಮಾರಿನ ಮತ್ತು ಈಗಿನ ಸಾಹಿತ್ಯಕ್ಕೂ ವ್ಯತ್ಯಾಸವಿದೆ. ಎಲ್ಲ ಕಾಲದಲ್ಲೂ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿದ್ದಾರೆ ಎಂದರು. ಇದೇ ವೇಳೆ ಮಧ್ಯಾಹ್ನದ ನಂತರ ವಿವಿಧ ಕವಿಗೋಷ್ಠಿ ಹಾಗೂ ಕಾವ್ಯಗಳ ಬಗ್ಗೆ ಹಿರಿಯ ಮತ್ತು ಯುವ ಕವಿಗಳಿಂದ ಸಂವಾದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ವೇಳೆ ಹಿರಿಯ ಕವಯಿತ್ರಿ ರೂಪಾ ಹಾಸನ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ HL ಮಲ್ಲೇಶ್ಗೌಡ, ಮಾಜಿ ಅಧ್ಯಕ್ಷ HP ಮದನಗೌಡ, KG ಕವಿತಾ, ಶ್ರೀರಂಗ ವಿದ್ಯಾಸಂಸ್ಥೆ ಪ್ರಾಂಶುಪಾಲ ನವೀನ್, ಕಾಸಪ್ಪದ ಜಯರಾಮ್, JR ಕೆಂಚೇಗೌಡ, ಬೊಮ್ಮೇಗೌಡ, ಪ್ರಸನ್ನಕುಮಾರ್, ಶೈಲಜಾ ಹಾಸನ್, ರಾಜೇಶ್ವರಿ ಹುಲ್ಲೇನಹಳ್ಳಿ, ವನಜಾ ಸುರೇಶ್, ಸರ್ವಮಂಗಳ ಇತರರು ಉಪಸ್ಥಿತರಿದ್ದರು. ಪ್ರಾರ್ಥನೆಯನ್ನ ಬನುಮಾ ಗುರುದತ್ ನಡೆಸಿಕೊಟ್ರು. HCN ನ್ಯೂಸ್ ಹಾಸನ್. ತುಂಬ ಮಕ್ಕಳಿದ್ದೀರಾ ಇಲ್ಲಿ, ಅದಕ್ಕೆ ನಾನು ಒಂದು ಸಣ್ಣ ವಿವರಣೆ ಹೇಳ್ತೀನಿ. ಮಗು ಹೊಟ್ಟೆಯಲ್ಲಿ ಅದು ಗಂಡಿರ್ಬೋದು ಹೆಣ್ಣಿರ್ಬೋದು, ಗಂಡೆ ಅಂತ ಇಟ್ಕೊಳ್ಳಿ, ಅದು ಒದ್ರು ಒದ್ದವನ ಮುದ್ದುಗರೆಯುವೆ, ಬಿದ್ದವನ ಎತ್ತಿ ನಿಲ್ಲಿಸುವೆ, ಖುದ್ದವನ ತಂಪು ಉಣಿಸುವೆ,
ಗೆದ್ದವನ ಜೀವ ಉಳಿಸುವೆ. ನೋಡಿ, ಒದ್ದವನ ಮುದ್ದುಗರಿಯುವೆ, ಬಿದ್ದವನ ಎತ್ತಿ ನಿಲ್ಲಿಸುವೆ, ಖುದ್ದವನ ತಂಪು ಉಣಿಸುವೆ, ಗೆದ್ದವನ ಜೀವ ಉಳಿಸುವೆ, ಕೇಳದಿರಿ ಇದೆಂತ ಬಾಳುವೆ. ಮಾರ್ಚ್ ತಿಂಗಳಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸೋ ಹಿನ್ನೆಲೆಯಲ್ಲಿ ನಾವು ಜ್ಞಾಪಿಸ್ಕೊಳ್ಬೇಕಾದಂತಹ ಮೊದಲನೆಯ ಹೆಸರು ಕ್ಲಾರಾ ಜೆಟ್ಕಿನ್. ಕ್ಲಾರಾ ಜೆಟ್ಕಿನ್ ಮತ್ತು ಆಕೆಯ ಸಂಗಡಿಗರು ಜರ್ಮನಿಯಲ್ಲಿ ದೊಡ್ಡ ಹೋರಾಟವನ್ನು ಮಾಡಲಿಲ್ಲ ಅಂದರೆ, ವಿಶ್ವ ಮಹಿಳಾ ದಿನಾಚರಣೆಯ ಒಂದು ಕಲ್ಪನೆ ಹುಟ್ಟಲಿಲ್ಲ ಅಂದರೆ, ಮಾರ್ಚ್ ತಿಂಗಳಿನಲ್ಲಿ ನಾವು ಇಡೀ ಒಂದು ತಿಂಗಳಿನಲ್ಲಿ ಮಹಿಳೆಯರನ್ನು ಗೌರವಿಸುವ, ನಮ್ಮ ಆತ್ಮಸಮ್ಮಾನವನ್ನು ನಾವು ಮಾಡಿಕೊಳ್ಳುವ, ನಮ್ಮ ಅಸ್ತಿತ್ವವನ್ನು ಗುರುತಿಸಿಕೊಳ್ಳುವ ಕೆಲವು ಮಾತುಗಳಾಡೋದಕ್ಕೆ ಒಂದು ಅವಕಾಶಗಳು ಸಿಗ್ತಿರಲಿಲ್ಲ. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರ್ಕಲ್ಗೂಡು ಯೋಜನಾ ಪ್ರಾಧಿಕಾರಕ್ಕೆ ರಾಜ್ಯ ಸರ್ಕಾರ ಗುರುಮೂರ್ತಿ ಅವರನ್ನ ಅಧ್ಯಕ್ಷರನ್ನಾಗಿ ಮತ್ತು ಸದಸ್ಯರನ್ನಾಗಿ ಜಗದೀಶ್, ಹುಲ್ಕೊಡಯ್ಯ ಮತ್ತು ರಾಮಚಂದ್ರ ಅವರನ್ನ ನೇಮಕ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರ್ಕಲ್ಗೂಡು ಪಟ್ಟಣದ ಪ್ರಾಧಿಕಾರದ ಕಚೇರಿಯಲ್ಲಿ ಅಧಿಕಾರವನ್ನ ಸ್ವೀಕರಿಸಲಾಯಿತು. ಅಧಿಕಾರ ಸ್ವೀಕಾರವನ್ನ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಗುರುಮೂರ್ತಿ, ನನ್ನನ್ನ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನಮ್ಮೆಲ್ಲರ ನಾಯಕ ಶ್ರೀಧರ್ ಗೌಡರಿಗೆ ನನ್ನ ಕೃತಜ್ಞತೆಯನ್ನ ಹೇಳಲು ಇಷ್ಟಪಡುತ್ತೇನೆ ಎಂದರು. ಶ್ರೀಧರ್ ಗೌಡ ಸಲಹೆ ಮೇರೆಗೆ ಸರ್ಕಾರ ನೀಡಿದ ಅಧಿಕಾರವನ್ನ ಉಪಯೋಗಿಸಿಕೊಂಡು ಸಾರ್ವಜನಿಕರಿಗೆ ಯಾವುದೇ ಭ್ರಷ್ಟಾಚಾರವಿಲ್ಲದೆ ಎಲ್ಲರಿಗೂ ಅನುಕೂಲವಾಗುವಂತೆ ಕಾರ್ಯನಿರ್ವಹಿಸುತ್ತೇನೆ ಎಂದರು. ನಂತರ ಸದಸ್ಯ ಜಗದೀಶ್ ಮಾತನಾಡಿ, ಈ ನಮ್ಮ ನೇಮಕಾತಿಗೆ ಕಾರಣಕರ್ತರಾದ ಶ್ರೀಧರ್ ಗೌಡರಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಎಂದರು. ಯಾವುದೇ ಕಪ್ಪುಚುಕ್ಕೆ ಇಲ್ಲದೆ ಪ್ರಾಧಿಕಾರದ ಚೌಕಟ್ಟಿನಲ್ಲಿ ಸಂವಿಧಾನದ ಅನ್ವಯ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ INTUC ಹುಲಿಕಲ್ಲು ಜಿಲ್ಲಾ ಉಪಾಧ್ಯಕ್ಷ ಮಲ್ಲೇಶ್, ತಾಲೂಕು ಬ್ಲಾಕ್ ಅಧ್ಯಕ್ಷ ರಂಗನಾಥ್, ಧರಣಿ ಇಂಜಿನಿಯರ್ ಸತ್ಯ ಬರಗೂರು, ಲಕ್ಷ್ಮಣ್, ಕೆಲೂರು ಶಶಿಕುಮಾರ್, ಪ್ರಾಧಿಕಾರದ AD ವಿಶ್ವನಾಥ್, ಲಾಯರ್ ವೇದಮೂರ್ತಿ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಅರ್ಕಲ್ಗೂಡು. ನಮ್ಮ ಅರ್ಕಲ್ಗೂಡಿನ ನಿಮ್ಮ ನಿಚ್ಚರಿನ ನಾಯಕರಾದಂಥ ಶ್ರೀಧರ್ ಗೌಡರ ಸಲಹೆ ಮೇರೆಗೆ ನನ್ನನ್ನು ಅಧ್ಯಕ್ಷನನ್ನಾಗಿ ಹಾಗೂ ಜಗಣ್ಣ, ದೊಡ್ಡಣ್ಣ ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರು ರಾಮಚಂದ್ರಣ್ಣ ಅಂತ ಹೇಳಿ ನಾವು 4 ಜನರನ್ನ ನಾಮನಿರ್ದೇಶನ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಮ್ಮ ಶ್ರೀಧರ್ ಗೌಡರ ನಿರ್ದೇಶನದಂತೆ ಅವರ ಸಲಹೆ ಮೇರೆಗೆ ಅರ್ಕಲ್ಗೂಡಲ್ಲಿ ಟೌನ್ ಪ್ಲಾನ್ನಲ್ಲಿ ಏನು ಸಾರ್ವಜನಿಕರಿಗೆ ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ, ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 17ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸಂಘದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ.
ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ನೆರವೇರಿಸಲಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಚಲನಚಿತ್ರ ನಾಯಕಿ ಶ್ರುತಿ, ಎಂಬಿಬಿಎಸ್ ಎಂಡಿ ಡಾ ಕಾವ್ಯ ಪ್ರೀತಂ, ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್, ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂಎನ್ ಪರಮೇಶ್ ಇತರರು ಭಾಗವಹಿಸಲಿದ್ದು, ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ತಿಳಿಸಿದ್ದಾರೆ. HCN ನ್ಯೂಸ್ ಹಾಸನ್. ಹಾಸನ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ದಿನಾಂಕ 17/3/2024 ಭಾನುವಾರ ಬೆಳಗ್ಗೆ ಕಲಾಭವನದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಎಲ್ಲ ಮಹಿಳಾ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸತ್ಯಭಾಮ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೂ ಖ್ಯಾತ ಚಲನಚಿತ್ರ ನಟಿ ಹಿರಿಯ ಕಲಾವಿದರಾಗಿರುವಂಥ ಶ್ರೀಮತಿ ಶ್ರುತಿ ಅವರು ಆಗಮಿಸಲಿದ್ದಾರೆ. ಆದ್ದರಿಂದ ಎಲ್ಲ ಮಹಿಳಾ ಸದಸ್ಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಈ ಒಂದು ಕಾರ್ಯಕ್ರಮ ತುಂಬ ಸುಂದರವಾದ ಒಂದು ಕಾರ್ಯಕ್ರಮ. ಇದರಲ್ಲಿ ಮಹಿಳಾ ಸರ್ಕಾರಿ ನೌಕರರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಎಲ್ಲ ಬಂದು ವೀಕ್ಷಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಬೇಲೂರಿಗೆ ಆಗಮಿಸಿ ಚೆನ್ನಕೇಶವ ಸ್ವಾಮಿ ದರ್ಶನ ಪಡೆದು ಕಾರ್ಯಕರ್ತರ ಸಭೆಯನ್ನು ನಡೆಸಿದರು. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದಿರುವ ಮಾಜಿ ಸಚಿವ ಮತ್ತು ಪುಟ್ಟಸ್ವಾಮಿಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಬೇಲೂರಿಗೆ ಭೇಟಿ ನೀಡಿ ಐತಿಹಾಸಿಕ ಪ್ರಸಿದ್ಧ ಚೆನ್ನಕೇಶವ ಸ್ವಾಮಿಯ ದರ್ಶನ ಪಡೆದು ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸಿ ಕೆಲ ಮುಖಂಡರ ಮನೆಗಳಿಗೆ ತೆರಳಿ ಚುನಾವಣೆ ರಣತಂತ್ರಗಾರಿಕೆ ಬಗ್ಗೆ ಚರ್ಚೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್, ನಮ್ಮ ತಾತನವರ ಆಡಳಿತ ವೈಖರಿ ಮತ್ತು ಅವರು ಕ್ಷೇತ್ರಕ್ಕೆ ನೀಡಿದ ಜನಪರ ಮತ್ತು ಸಮಾಜಮುಖಿ ಆಡಳಿತ ಹಾಗೂ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳು ಹಾಸನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಕ್ಕೆ ಮುನ್ನುಡಿ ಬರೆಯುತ್ತವೆ. ನಾವುಗಳು ನೊಂದಿದ್ದು ತಾವುಗಳು ದೊಡ್ಡ ಮನಸ್ಸು ಮಾಡಿ ನಮಗೆ ಆಶೀರ್ವಾದ ಮಾಡಬೇಕೆಂದು ಮನವಿ ಮಾಡಿದ ಅವರು, ಹೊಳೆನರಸೀಪುರ ಜೆಡಿಎಸ್ ಕುಟುಂಬಕ್ಕೆ ಪ್ರಧಾನಿ, ಮುಖ್ಯಮಂತ್ರಿ, ಮಂತ್ರಿ, ಶಾಸಕರು, ಲೋಕಸಭಾ ಸದಸ್ಯ, ವಿಧಾನ ಪರಿಷತ್ ಸದಸ್ಯ ಎಲ್ಲ ಹುದ್ದೆಗಳನ್ನ ನೀಡಿದ್ದೀರಿ. ಅಂತೆಯೇ ಈ ಬಾರಿ ನಮಗೆ ನಿಮ್ಮ ಆಶೀರ್ವಾದ ನಮಗಿರಲಿ. ಜಿಲ್ಲಾಧ್ಯಕ್ಷ ಇಎಚ್ ಲಕ್ಷ್ಮಣ್, ಬಿ ಶಿವರಾಮ್, ಗ್ರಾನೈಟ್ ರಾಜಶೇಖರ್, ಬಿಎಲ್ ಧರ್ಮೇಗೌಡ ಇನ್ನು 10 ಮುಖಂಡರ ಒಮ್ಮತ ಅಭಿಪ್ರಾಯದಿಂದ ಚುನಾವಣೆಯಲ್ಲಿ ಜಯ ಪಡೆಯುವ ಬಗ್ಗೆ ತಿಳಿಸಿದರು. ಹಾಸನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇಎಚ್ ಲಕ್ಷ್ಮಣ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಹಾಗೂ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹಾಸನ ಕ್ಷೇತ್ರಕ್ಕೆ ಪ್ರಬಲ ಅಭ್ಯರ್ಥಿಯನ್ನ ನೀಡಿದ್ದಾರೆ. ಕಾರಣ ಯುವಕರಿಗೆ ಆದ್ಯತೆ ಜೊತೆಗೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಕಾಂಗ್ರೆಸ್ ಗೆಲುವು ಶತಸಿದ್ಧ ಎಂದರು. ಕಾಂಗ್ರೆಸ್ ಮುಖಂಡ ಗ್ರಾನೈಟ್ ರಾಜಶೇಖರ್ ಮಾತನಾಡಿ, ಕಳೆದ 20 ವರ್ಷ ಇತಿಹಾಸ ಪುನಃ ಜಿಲ್ಲೆಯಲ್ಲಿ ಮರುಕಳಿಸುವುದು ಸತ್ಯವಾಗಿದೆ. ಕಾರಣ ಪುಟ್ಟಸ್ವಾಮಿಗೌಡರು ಎಲ್ಲ ಜಾತಿ, ಧರ್ಮ, ವರ್ಗದವರಿಗೆ ಇಟ್ಟ ಅಭಿಮಾನ ಮೊಮ್ಮಗ ಶ್ರೇಯಸ್ ಪಟೇಲ್ ಅವರಿಗೆ ಶ್ರೀರಕ್ಷೆ ಆಗಲಿದೆ. ನಾವುಗಳು ಒಟ್ಟಾಗಿ ಕೂಡಿ ಕಾಂಗ್ರೆಸ್ ಬಾವುಟವನ್ನ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಹಾರಿಸಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಕೆಪಿಸಿಸಿ ಸದಸ್ಯ ಧರ್ಮೇಗೌಡ ಮಾತನಾಡಿ, ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಉತ್ತಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರನ್ನ ನೀಡಿದ್ದಾರೆ. ಅವರ ತಾತ ಪುಟ್ಟಸ್ವಾಮಿಗೌಡ ಜನಪರ ಆಡಳಿತದ ವೈಖರಿ ಇನ್ನು ಮಾಸಿಲ್ಲ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 2 ಲಕ್ಷದ ಬಹುಮತದಿಂದ ಶ್ರೇಯಸ್ ಪಟೇಲ್ ಗೆಲುವು ನಿಶ್ಚಿತ ಎಂದು ಹೇಳಿದರು. ಈ ವೇಳೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್, ಕಾಂಗ್ರೆಸ್ ಬಿಎಲ್ ಧರ್ಮೇಗೌಡ, ಗ್ರಾನೈಟ್ ರಾಜಶೇಖರ್, ಜಮಾಲುದ್ದೀನ್, ರತ್ನ ಸತ್ಯನಾರಾಯಣ್, ಜಾಕಿರ್ ಪಾಷಾ, ಚಿಕ್ಕಬ್ಯಾಡಗೆರೆ ಮಂಜುನಾಥ್, ಇಕ್ಬಾಲ್, ರಾಯಪುರ ಶಿವಣ್ಣ, ಕುಮಾರ್ ಹಾಗೂ ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಇವತ್ತು ಬೇಲೂರಿಗೆ ಚುನಾವಣಾ ಪ್ರಚಾರ ಸಭೆಗೆ ಕ್ಷೇತ್ರದ ನಾಯಕರಾದಂತಹ ಶಿವರಾಮಣ್ಣವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನು ಏರ್ಪಡಿಸಿದ್ವಿ. ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲ ಅವರ ನೇತೃತ್ವದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನಮ್ಮ ನಿಶಾಂತಣ್ಣರವರು, ನಮ್ಮ ಆನಂದಣ್ಣರವರು, ಇಲ್ಲಿ ನಮ್ಮ ಲಕ್ಷ್ಮಣ, ನಮ್ಮ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣರು, ನಮ್ಮ ರಾಜಣ್ಣವರು, ನಮ್ಮ ಧರ್ಮೇಗೌಡರು ಎಲ್ಲರ ನೇತೃತ್ವದಲ್ಲಿ ಸಭೆ ನಡೀತು. ಈಗ ದೇವಸ್ಥಾನ ಭೇಟಿ, ಇದೊಂದು ಐತಿಹಾಸಿಕ ದೇವಸ್ಥಾನ ಮತ್ತು ಶಕ್ತಿ ಕೇಂದ್ರ ನಮ್ಮ ಇಡೀ ಜಿಲ್ಲೆಗೆ ಭೇಟಿ ನೀಡ್ತಾ ಇದ್ದೀನಿ. ಎಲ್ಲರ ಆಶೀರ್ವಾದವನ್ನು ಕೋರ್ತೀನಿ. ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ನನ್ನ ಆಯ್ಕೆ ಮಾಡಿದಂಥ ಎಲ್ಲ HCN ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ. ಚಿನ್ನದ ಸಾಲದ ಮೇಲೆ ಖಾತರಿ ಉಡುಗೊರೆ ಪಡೆಯಿರಿ. ಆಫರ್ 22 ಫೆಬ್ರವರಿವರೆಗೆ ಮಾತ್ರ. ಈಗಲೇ ವಿಚಾರಿಸಿ. ನಿಯಮ ಮತ್ತು ಷರತ್ತು ಅನ್ವಯ.
ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಹೃದಯ ಭಾಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಬಳಿಯಲ್ಲಿ ಕೆಲವರು ಪುನಃ ಕೋಳಿ ಅಂಗಡಿ ತೆರೆಯುವ ಹುನ್ನಾರ ನಡೆಸುತ್ತಿದ್ದಾರೆ. ನಾವು ಕೋಳಿ ಅಂಗಡಿ ತೆರೆಯಲು ಬಿಡುವುದಿಲ್ಲ ಎಂದು ತಾಲೂಕು ಛಲವಾದಿ ಮಹಾಸಭಾ ಅಧ್ಯಕ್ಷ ಮಂಜುನಾಥ್ ಮತ್ತು ಕಾರ್ಯಾಧ್ಯಕ್ಷ ಪರ್ವತಯ್ಯ ಎಚ್ಚರಿಕೆ ನೀಡಿದರು. ಬೇಲೂರಿನಲ್ಲಿ ಮಾತನಾಡಿದ ಅವರು, ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿನ ಅಂಬೇಡ್ಕರ್ ಭವನದ ಬಳಿ ಅಸ್ವಚ್ಛತೆಗೆ ಕಾರಣವಾದ ಕೋಳಿ ಅಂಗಡಿಗಳನ್ನು ತೆರವು ಮಾಡಬೇಕೆಂದು ಸತತ 26 ವರ್ಷದಿಂದ ನಿರಂತರ ಹೋರಾಟ ನಡೆಸುತ್ತಾ ಬಂದಿದೆ. ಇಲ್ಲಿ ತನಕ ಬಂದ ಹಿಂದಿನ ಶಾಸಕರಾದ ಎಚ್.ಕೆ. ಕುಮಾರಸ್ವಾಮಿ, ಪುಟ್ಟರಂಗನಾಥ್, ವೈಎನ್ ರುದ್ರೇಶ್ ಗೌಡ, ಕೆಎಸ್ ಲಿಂಗೇಶ್ ಸಮುದಾಯದ ಬಗ್ಗೆ ಇಚ್ಛಾಶಕ್ತಿ ಇಲ್ಲದೆ ಕೋಳಿ ಅಂಗಡಿ ತೆರವುಗೊಳಿಸಲು ಮೀನಾಮೇಷ ಎಣಿಸಿದ್ದಾರೆ ಎಂದು ಆರೋಪಿಸಿದ ಅವರು, ಇತ್ತೀಚೆಗೆ ಬಂದ ಶಾಸಕ ಎಚ್.ಕೆ. ಸುರೇಶ್ ಎಸ್ಸಿ-ಎಸ್ಟಿ ಸಮುದಾಯದ ಬಗ್ಗೆ ಇರುವ ಇಚ್ಛೆಯಿಂದ ಕಳೆದ 4 ದಿನದಿಂದ ನಡೆದ ಎಸ್ಸಿ-ಎಸ್ಟಿ ಸಭೆಯಲ್ಲಿ ಕೋಳಿ ಅಂಗಡಿ ತೆರವುಗೊಳಿಸಲು ದಿಟ್ಟ ನಿರ್ಧಾರ ಕೈಗೊಂಡಿದ್ದಾರೆ. ಅಂತೆಯೇ ಇತ್ತೀಚೆಗೆ ನೂತನವಾಗಿ ಬಂದ ಪುರಸಭಾ ಅಧ್ಯಕ್ಷೆ ಮೀನಾಕ್ಷಿ ವೆಂಕಟೇಶ್ ಮತ್ತು ಮುಖ್ಯಾಧಿಕಾರಿ ಇಂದು ಅವರ ಕಾರ್ಯಕ್ಷಮತೆ ನಿಜಕ್ಕೂ ಮೆಚ್ಚುವಂತಹದ್ದು. ಈಗಾಗಲೇ ಮಳಿಗೆಯಲ್ಲಿ ಮೀನು, ಕೋಳಿ, ಮಾಂಸದ ಅಂಗಡಿ ನಡೆಸಬಾರದೆಂದು ಪುರಸಭೆಯಲ್ಲಿ ಸರ್ವಾನುಮತದ ತೀರ್ಮಾನ ಮಾಡಿದ್ದು, ಆದರೂ ಕೆಲವರು ಮಾತ್ರ ನ್ಯಾಯಾಲಯದ ಮೆಟ್ಟಿಲೇರಲು ಮುಂದಾಗಿರುವುದು ನಿಜಕ್ಕೂ ಶೋಚನೀಯ. ನಾವುಗಳು ಯಾವ ಕಾರಣಕ್ಕೂ ಕೋಳಿ ಅಂಗಡಿ ತೆರೆಯಲು ಬಿಡುವ ಮಾತಿಲ್ಲ. ಇದಕ್ಕಾಗಿ ನಮ್ಮ ರಕ್ತ ಹರಿಸಲು ಸಿದ್ಧ ಎಂದರು. ಕೆಲವರು ನಮ್ಮ ಜೊತೆ ಇದು ಗೋಸುಂಬೆ ನಾಟಕ ಆಡ್ತಿದ್ದಾರೆ. ಆದರೂ ಸಹ ನಮ್ಮ ಜನಾಂಗದ ಸಂವಿಧಾನದ ಉಳಿವಿಗಾಗಿ ಯಾವುದೇ ಹೋರಾಟಕ್ಕೂ ಸಹ ಸಿದ್ದರಿದ್ದೇವೆ ಎಂದರು. ತಾಲೂಕು ಛಲವಾದಿ ಮಹಾಸಭಾ ಯೂತ್ ಉಪಾಧ್ಯಕ್ಷ ಹರೀಶ್ ಹಾಜರಿದ್ದರು. HCI ನ್ಯೂಸ್ ಬೇಲೂರು. ಎಸ್ಸಿ-ಎಸ್ಟಿ ಜನಸಂಖ್ಯೆಯನ್ನು ಹೊಂದಿದ್ದು ಪಟ್ಟಣದ ಹೃದಯ ಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆಗೆ ಇದ್ದು ಬೇಲೂರು ಹೇಳಿಕೆಯಲ್ಲಿ ವಿಶ್ವ ಪ್ರವಾಸಿ ತಾಣಗಳಲ್ಲಿ ಒಂದಾಗಿ ಯುನೆಸ್ಕೋ ಸೇರಿದೆ. ಈ ಜಾಗದಲ್ಲಿ ಸುಮಾರು ದಿನಕ್ಕೆ ಸಾವಿರಾರು ಪ್ರವಾಸಿಗರು ಬಂದು ಹೋಗ್ತಾರೆ. ಪ್ರವಾಸಿಗರಿಗೆ ನಾವು ಕೋಳಿ ಅಂಗಡಿಯ ವಾಸನೆಯನ್ನು ಕೊಟ್ಟು ಅವ್ರನ್ನು ಸ್ವಾಗತ ಮಾಡುವಂಥದ್ದನ್ನ ನಾವಿಲ್ಲಿಗೆ ಕಾಣ್ತೀವಿ. ಇದು ತುಂಬ ದುರದೃಷ್ಟ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ತುಂಬಾ ಜನ MLAಗಳು ಬಂದರು. ದಲಿತರ ಕಷ್ಟಗಳನ್ನು ಯಾರೂ ಕೂಡ ಕೇಳಲಿಲ್ಲ. ಸಾಕಷ್ಟು ವರ್ಷಗಳಿಂದ ತಾವು ಸಹ ನಮ್ಮ ಪರವಾಗಿ ನಿಂತು ನ್ಯೂಸ್ನ ಮಾಡಿದಿರಿ. ನಿಮಗೆ ಎಲ್ಲರಿಗೂ ಧನ್ಯವಾದಗಳು. ಯಾಕೆಂದರೆ ಕೋಳಿ ಅಂಗಡಿ ನಾವು ಮೊನ್ನೆ ತೆರವು ಮಾಡಿದಾಗ ನಮ್ಮ ಎದುರುಗಡೆನೇ ಎಲ್ಲ ನಡೆದಿದೆ ವಿಚಾರಗಳು. ಮುನ್ಸಿಪಾಲ್ನಲ್ಲಿ ಸುಮಾರು 25-26 ವರ್ಷಗಳಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸಮುದಾಯ ಭವನ ಪಕ್ಕದಲ್ಲಿ ಆರ್ಟ್ ಆಫ್ ದ ಸಿಟಿ, ಏಕೆಂದರೆ ಸಿಟಿ ಒಳಗಡೆ ಇದು ನಮ್ಮ ಸಮುದಾಯದ ಒಬ್ಬರಿಗೆ ಅಲ್ಲ ಇದು ಸಮಸ್ಯೆ ಆಗ್ತಿದ್ದು. ಏನು ಸಿಟಿ ಒಳಗಡೆ ಜನ ವಾಸ ಮಾಡ್ತಿರೋ ಸುತ್ತಮುತ್ತಲ ಜನ ಒಂದು 100 ಮೀಟರಲ್ಲಿ ಅವರೆಲ್ಲರಿಗೂ ಸಮಸ್ಯೆ ಇತ್ತು. ಈ ಸ್ಮೆಲ್ಲು ಮತ್ತೊಂದು ಇದೆಲ್ಲ. ಸಕಲೇಶಪುರ ತಾಲೂಕು ಹೆತ್ತೂರು ಗ್ರಾಮದಲ್ಲಿ ಮಾರ್ಚ್ 23-24ರಂದು ನಡೆಯಲಿರುವ ಹಾಸನ ಜಿಲ್ಲಾ 22ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರ ರಥಕ್ಕೆ ನಗರದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಶಾಸಕ ಎಚ್.ಪಿ. ಸ್ವರೂಪ್ ಹಾಗೂ ಸಾಹಿತಿಗಳು ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಶಾಸಕರು ಮಾಧ್ಯಮದೊಂದಿಗೆ ಮಾತನಾಡಿ, ಸಕಲೇಶಪುರದ ಹೆತ್ತೂರಿನಲ್ಲಿ 22ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ನಮಗೆಲ್ಲ ಸಂತೋಷವಾಗಿದೆ. ಗ್ರಾಮೀಣ ಭಾಗದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಅಪರೂಪವಾಗಿದೆ. ಕಸಪಾಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡರ ನೇತೃತ್ವದಲ್ಲಿ ನಡೆಯುತ್ತಿರುವುದು ಸ್ವಾಗತಾರ್ಹ ಎಂದರು. ನಾನು ಶಾಸಕನಾಗಿ ಈ ಸಮ್ಮೇಳನಕ್ಕೆ ಸಹಕಾರ ನೀಡುತ್ತೇನೆ. ಗ್ರಾಮೀಣ ಭಾಷೆಯನ್ನ ಉಳಿಸಿ ಬೆಳೆಸಬೇಕೆಂದು ಮನವಿ ಮಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ಮಾತನಾಡಿ, ಗ್ರಾಮಾಂತರ ಪ್ರದೇಶದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಸಬೇಕೆನ್ನುವುದು ನಮ್ಮೆಲ್ಲರ ಮೊದಲಿನಿಂದಲೂ ಆಶಯವಾಗಿತ್ತು.
ಕಳೆದ 2 ವರ್ಷ ಕೂಡ ಗ್ರಾಮೀಣ ಭಾಗದಲ್ಲೇ ಸಮ್ಮೇಳನ ನಡೆಸಲಾಗಿದ್ದು, ಈ ಸಮ್ಮೇಳನದ ಪ್ರಚಾರಕ್ಕಾಗಿ ಎಲ್ಲಾ ತಾಲೂಕುಗಳಲ್ಲಿ ಪ್ರಯಾಣ ಬೆಳೆಸುವ ಪ್ರಚಾರ ರಥಕ್ಕೆ ಶಾಸಕ ಸ್ವರೂಪ್ರಕಾಶ್ ಚಾಲನೆ ನೀಡಿದ್ದಾರೆ. ಇದು ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿಯೂ ಹಾಗೂ ಹಳ್ಳಿಗಳಲ್ಲಿ ಸಂಚರಿಸಿ ಸಮ್ಮೇಳನದ ಬಗ್ಗೆ ಅರಿವು ಮೂಡಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಲಾಗಿದೆ ಎಂದರು. ಇದೇ ವೇಳೆ ಸಮ್ಮೇಳನಾಧ್ಯಕ್ಷೆ ಶೈಲಜಾ ಹಾಸನ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಚ್ಬಿ ಮದನಗೌಡ, ಹಿರಿಯ ಪತ್ರಕರ್ತ ಜೆಆರ್ ಕೆಂಚೇಗೌಡ, ಹಿರಿಯ ಕವಯಿತ್ರಿ ಸವಿತಾ ನಾಗಭೂಷಣ್, ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆ ಎಚ್ಎಲ್ ಪುಷ್ಪ, ಗೌರವ ಕಾರ್ಯದರ್ಶಿಗಳಾದ ಜಾವಗಲ್ ಪ್ರಸನ್ನಕುಮಾರ್, ಬಿಆರ್ ಬೊಮ್ಮೇಗೌಡ, ಗೌರವ ಕೋಶಾಧ್ಯಕ್ಷರಾದ ಬಿಎನ್ ಜಯರಾಮ್, ಶರತ್ ಇತರರು ಉಪಸ್ಥಿತರಿದ್ದರು. ನಮ್ಮ ಬೆಂಬಲ ಮಲ್ಲೇಶ್ ಗೌಡ್ರ ಪರವಾಗಿ ನಾವೆಲ್ಲ ಸದಾಕಾಲ ನಾವು ಇರ್ತೀವಿ. ಕನ್ನಡ ನಮ್ಮ ಗ್ರಾಮೀಣ ಭಾಷೆ ಸೊಗಡನ್ನು ನಾವು ಉಳಿಸಬೇಕು, ಬೆಳೆಸಬೇಕು ನಿಟ್ಟಿನಲ್ಲಿ ಸದಾಕಾಲ ನಾವು ನಮ್ಮ ಸಾಹಿತ್ಯ ಪರಿಷತ್ ಜೊತೆಗೆ ಸದಾಕಾಲ ನಾವು ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇವೆ. ಸಮ್ಮೇಳನ ಗ್ರಾಮಾಂತರ ಪ್ರದೇಶದಲ್ಲಿ ನಡೀಬೇಕು ಅನ್ನುವಂತಹದ್ದು ನಮ್ಮ ಮೊದಲಿನಿಂದಲೂ ಹಂಬಲವಾಗಿತ್ತು. ಹಾಗೆಯೇ ಕಳೆದ 2 ವರ್ಷಗಳು ಮತ್ತು ಈ ವರ್ಷ ಕೂಡ ನಾವು ಗ್ರಾಮೀಣ ಪ್ರದೇಶದಲ್ಲೇ ಸಮ್ಮೇಳನವನ್ನು ಆಯೋಜಿಸ್ತಾ ಇದ್ದೇವೆ. ಈ ಸಮ್ಮೇಳನದ ಪ್ರಚಾರಕ್ಕಾಗಿ ಎಲ್ಲ ತಾಲೂಕುಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಹೇಮಾವತಿ ನದಿಯಿಂದ ತುಮಕೂರು ಜಿಲ್ಲೆಗೆ ನೀರು ಹರಿಸುತ್ತಿರುವುದನ್ನು ಖಂಡಿಸಿ ಚನ್ನರಾಯಪಟ್ಟಣ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಗುರುವಾರ ಪ್ರತಿಭಟನೆ ನಡೆಸಿದರು. ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಆಲಗೊಂಡನಹಳ್ಳಿ ಏತ ನೀರಾವರಿ ಬಳಿ ನೂರಾರು ಕಾರ್ಯಕರ್ತರು ಸೇರಿ ಬೃಹತ್ ಪ್ರತಿಭಟನೆ ನಡೆಸುತ್ತಿರುವ ಕಾರ್ಯಕರ್ತರನ್ನ ಉದ್ದೇಶಿಸಿ ಜೆಡಿಎಸ್ ಮುಖಂಡ ನೆಟ್ಟಕೆರೆ ನಾಗರಾಜ್ ಮಾತನಾಡಿ, ಹಾಸನ ಜಿಲ್ಲೆಗೆ ರೈತರಿಗೆ ಕುಡಿಯಲು ನೀರಿಲ್ಲ. ಇಂತಹ ಬೇಸಿಗೆ ಸಮಯದಲ್ಲಿ ನಮ್ಮ ಜಿಲ್ಲೆಗೆ ನೀರನ್ನ ನೀಡದೆ ತುಮಕೂರು ಜಿಲ್ಲೆಗೆ ನೀರನ್ನ ಹರಿಸುತ್ತಿರುವುದು ಹಾಸನ ಜಿಲ್ಲೆಯ ರೈತರಿಗೆ ಮಾಡುತ್ತಿರುವ ದ್ರೋಹವಾಗಿದೆ. ಈ ಕೂಡಲೇ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಧ್ಯಪ್ರವೇಶಿಸಿ ರಾಜಣ್ಣನವರಿಗೆ ಸೂಕ್ತ ಸಲಹೆ ನೀಡಿ ನೀರನ್ನ ಹರಿಸುತ್ತಿರುವುದನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಹಾಸನ ಜಿಲ್ಲಾ ಮಂತ್ರಿ ರಾಜಣ್ಣನವರ ಉದ್ದಾಟತನ ತುಂಬಾ ಖಂಡನೀಯ ಎಂದರು. ಮಾಜಿ ಮಂತ್ರಿಗಳಾದ ಎಚ್ಡಿ ರೇವಣ್ಣನವರ 25 ವರ್ಷಗಳ ಹೋರಾಟದ ಫಲದಿಂದ ದಂಡಿಗನಹಳ್ಳಿ ಹೋಬಳಿ ಕೆರೆಗಳನ್ನು ತುಂಬಿಸಲು ಆಲಗೊಂಡನಹಳ್ಳಿಯ ನೀರಾವರಿಯನ್ನ ನಿರ್ಮಾಣ ಮಾಡಿದ್ರು. ಆದರೆ ದಂಡಿಗನಹಳ್ಳಿ ಹೋಬಳಿಯ 36 ಕೆರೆಗಳು ಬೇಸಿಗೆಯಲ್ಲಿ ಖಾಲಿಯಾಗಿದ್ರೂ ಸಹ ಇದುವರೆಗೂ ನಮ್ಮ ಜಿಲ್ಲೆಯ ಕೆರೆಗಳನ್ನು ತುಂಬಿಸದೆ ಏಕಾಏಕಿ ತುಮಕೂರಿಗೆ ನೀರು ಬಿಟ್ಟಿರುವುದು ಈ ಜಿಲ್ಲೆಯ ರೈತರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಖಂಡಿಸಿದರು. ಈ ವೇಳೆ ನೆಟ್ಟಕೆರೆ ನಾಗರಾಜ್, ದೊಡ್ಡಮತಿಘಟ್ಟ ಮಂಜಣ್ಣ, ಚಿಕ್ಕಮತಿಘಟ್ಟ ಚಂದ್ರಣ್ಣ, ಗ್ಯಾರಳ್ಳಿ ರವೀಶ್, ತರಬೇನಹಳ್ಳಿ ನಂಜುಂಡೇಗೌಡರು, ವಾರನಹಳ್ಳಿ ರಂಗಸ್ವಾಮಿ, ಹೊನ್ನಶೆಟ್ಟಿಹಳ್ಳಿ ಪುಟ್ಟಸ್ವಾಮಿಗೌಡ, ಕರಡೇವು ಸತೀಶ್, ಸಮುದ್ರವಳ್ಳಿ ದೊರೆ, ನಂಜುಂಡೇಗೌಡರು, ವೈ ಸಿಂಗೇನಹಳ್ಳಿ ಶಾಂತಣ್ಣ, ಉಪ್ಪನಹಳ್ಳಿ ದೊರೆಣ್ಣ, ಕುಂದೂರು ದಿವಾಕರ್, ಬೆಳಗುಲಿ ಹರೀಶ್, ಕತ್ರಿಘಟ್ಟ ಸ್ವಾಮಿ, ಆನೆಕೆರೆ ಬಾಲಣ್ಣ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಇವಾಗ ನಿಮ್ಮ ರಾಜ್ಯ ಸರ್ಕಾರನೇ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದೆ, ನಾವಲ್ಲ, ನಿಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಇವತ್ತು ಏನಾಗಿದೆ, ಎಲ್ಲಾ ಕಡೆನೂ ಇವತ್ತು ಬೋರ್ವೆಲ್ಗಳು ನಿಂತೋಗೋ ಪರಿಸ್ಥಿತಿ ಬಂದಿದೆ, ಕೆರೆಗಳೆಲ್ಲ ಬತ್ತೋಗೋದು, ಕುಡಿಯೋ ನೀರಿಗೂ ಇಲ್ಲ. ನಾವು ಯಾರು ಕೂಡ ವ್ಯವಸಾಯ ಕೇಳ್ತಾ ಇಲ್ಲ ಸರ್, ತಪ್ಪು ತಿಳಿಯೋಕೆ ಹೋಗಬೇಡಿ. ಕೇಳ್ಕೊತೀವಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಮಗೇನಿಲ್ಲ, ದನ ಕರ ಕುಡಿಯೋದಕ್ಕೆ ನೀರು, ನಾವು ಜೀವನ ಮಾಡೋದಕ್ಕೆ ಕುಡಿಯೋದಕ್ಕೆ ನೀರು ಕೇಳ್ತಾ ಇದ್ದೀವಿ. ಮಾನವತೆ ದೃಷ್ಟಿ ಇಟ್ಕೊಂಡು ಈಗ ನೋಡಿ ಏನಾಗಿದೆ, ICC ಸಭೆ ಕರಿಬೇಕಾಗಿತ್ತು. ಯಾವಾಗಲೂ ICC ಸಭೆಗೆ ಒಬ್ಬ MP ಇರ್ತಾನೆ, ಭಾಗದ ಶಾಸಕರುಗಳು ಇರ್ತಾರೆ. ಈ ಸರಿ ICC ಸಭೆ ಯಾವಾಗ ಕರೆದಿದ್ದೀರಾ? ಒಂದು ಸರಿನೂ ಕರೀದೇನೆ ಏಕಾಏಕಿ ನೀವೇ ತೀರ್ಮಾನ ಮಾಡಿ ಇವತ್ತು ನೀರು ಬಿಡೋ ಪರಿಸ್ಥಿತಿ ಮಾಡ್ತಾ ಇದ್ದೀರಾ. ಇವತ್ತೇನಾಗಿದೆ, ನಾವೆಲ್ಲೋ ಬಂದು ಸ್ಟ್ರೈಕ್ ಅಟೆಂಡ್ ಮಾಡಿದ್ವಿ, 4 ಜನಕ್ಕೆ ಹೆಸರು ಮಾಡೋಕ್ಕಲ್ಲ. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ನಾವು ರೈತರನ್ನ ತಾಳ್ಮೆಯಿಂದ ಇಟ್ಟಿದ್ದೀವಿ, ರೈತರುಗಳು ತಾಳ್ಮೆಯಲ್ಲಿದ್ದಾರೆ, ತಾಳ್ಮೆ ಗೆಡಿಸ್ಬೇಡಿ ಸರ್. ಯಾಕೆಂದ್ರೆ ಪರಿಸ್ಥಿತಿ ಸರ್ ಇವತ್ತು ಯಾವ ಮಟ್ಟಕ್ಕೆ. HCN ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಮನುಕುಲದ ಕಲ್ಯಾಣಕ್ಕಾಗಿ ಶ್ರೀರಾಮ ತಾರಕ ಮಂತ್ರದ ಹಿರಿಮೆಯನ್ನ ಜಗತ್ತಿಗೆ ಸಾರಿದ ಸದ್ಗುರು ತ್ರಿಕಾಲ ಜ್ಞಾನಿ ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರು ಪ್ರಾತಃ ಸ್ಮರಣೀಯರು ಮತ್ತು ಪೂಜನೀಯರು ಎಂದು ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ಧರ್ಮಾಧಿಕಾರಿಗಳು ಮತ್ತು ಬೆಂಗಳೂರು ಎಂಎಸ್ ರಾಮಯ್ಯ ವಿದ್ಯಾಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಎಂಆರ್ ಜಯರಾಮ್ ತಿಳಿಸಿದರು. ಅವರು ಹೊಳೆನರಸೀಪುರ ಪಟ್ಟಣದ ರಿವರ್ ಬ್ಯಾಂಕ್ ರಸ್ತೆ ತಾಲೂಕು ಕಚೇರಿ ಹಿಂಭಾಗದಲ್ಲಿ ತಾಲೂಕು ಬಲಿಜ ಸಂಘದ ವತಿಯಿಂದ ನೂತನವಾಗಿ ನಿರ್ಮಾಣ ಮಾಡಿರುವ ಬಲಿಜ ಭವನದ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 15 ವರ್ಷಗಳ ಸತತ ಪರಿಶ್ರಮದಿಂದ ಇಂದು ನೂತನವಾಗಿ ತಲೆ ಎತ್ತಿ ನಿಂತಿರುವ ಬಲಿಜ ಭವನದ ನಿರ್ಮಾಣದ ಹಿಂದೆ ಅಪಾರ ಪರಿಶ್ರಮವಿದೆ. ವೀರಾಂಜನೇಯ ಆಶೀರ್ವಾದದಿಂದ ಮತ್ತು ಕೈವಾರ ತಾತಯ್ಯನವರ ಅನುಗ್ರಹದಿಂದ ಇಂದು ಸಮಾಜಕ್ಕೆ ಸಮರ್ಪಣೆಯಾಗುತ್ತಿರುವ ಬಲಿಜ ಭವನವು ಜನಾಂಗದ ಅಭಿವೃದ್ಧಿಗೆ ಪೂರಕವಾಗಲಿ ಎಂದು ಸಂಘದ ಪದಾಧಿಕಾರಿಗಳನ್ನು ಅಭಿನಂದಿಸಿದರು. ನಂತರ ಅಲ್ಲಿ ನೆರೆದಿದ್ದ ಭಕ್ತ ಸಂಕುಲಕ್ಕೆ ವಿಶೇಷ ಆತ್ಮ ಬೋಧನಾಮೃತ ಪ್ರವಚನವನ್ನ ನೀಡಿದ ಅವರು, ತಮ್ಮ ಅನುಭವದಿಂದ ಬೋಧನೆಯನ್ನ ಮಾಡಿದ ಸಾಧಕ ಋಷಿ ಮುನಿಗಳಾದ ಕೈವಾರ ತಾತಯ್ಯನವರ ಚಿಂತನೆಗಳು ನಮಗೆ ದಾರಿದೀಪವಾಗಿದೆ ಎಂದರು. ನಂತರ ಅವರನ್ನ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠದ ಶ್ರೀ ಭಾಗವತರ್ ಅವರು ಶ್ರೀ ಕ್ಷೇತ್ರದ ಹಿರಿಮೆಯನ್ನ ತಿಳಿಸುವುದರ ಜೊತೆಗೆ ಮಠದ ವತಿಯಿಂದ ಹಮ್ಮಿಕೊಂಡ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ತಾಲೂಕು ಬಲಿಜ ಸಂಘದ ಅಧ್ಯಕ್ಷರಾದ ಎಚ್ಜಿ ವೆಂಕಟೇಶ್ ವಹಿಸಿದ್ರು. ಸಭಾ ಕಾರ್ಯಕ್ರಮಕ್ಕೂ ಮುಂಚೆ ಶ್ರೀ ಯೋಗಿ ನಾರಾಯಣ ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ಅವರನ್ನ ಜಯಚಾಮರಾಜೇಂದ್ರ ವೃತ್ತದ ಮಹಾತ್ಮ ಗಾಂಧಿಯವರ ಪ್ರತಿಮೆ ಬಳಿಯಿಂದ ಮಂಗಳವಾದ್ಯದೊಂದಿಗೆ ಪೂರ್ಣಕುಂಭ ಸ್ವಾಗತ ನೀಡಿ ಕರೆತರಲಾಯಿತು. ಸಮಾರಂಭದಲ್ಲಿ ತಾಲೂಕು ಬಲಿಜ ಸಂಘದ ಉಪಾಧ್ಯಕ್ಷ ಎಚ್ಎನ್ ರವೀಂದ್ರ, ಕಾರ್ಯದರ್ಶಿ ನಾರಾಯಣಸ್ವಾಮಿ, ಖಜಾಂಚಿ ಪಿ ಶಂಕರ್, ಕಾರ್ಯಕಾರಿ ಸಮಿತಿ ಸದಸ್ಯರಾದ ವಿ ನಾಗೇಂದ್ರ ಸ್ವಾಮಿ, ಜಯಶ್ರೀ ಜಗನ್ನಾಥ್, ಕಾವ್ಯಶ್ರೀ ಕೃಷ್ಣ, ಧನ್ಯಕುಮಾರ್, ರೂಪಾ ಹರೀಶ್, ಎಚ್ಕೆ ನರಸಿಂಹ, ಎಚ್ಕೆ ಅಶೋಕ್ ಹಾಜರಿದ್ದರು. HCN ನ್ಯೂಸ್ ಹೊಳೆನರಸೀಪುರ. ಫಸ್ಟ್ ನಾನು ನೋಡಿದಂಗೆ 72ನೇ ಇಸ್ವಿನಲ್ಲಿ ಇದು ಸಣ್ಣ ದೇವಸ್ಥಾನ ಇತ್ತು. ನಮ್ಮ ಯಾವ ಫಂಕ್ಷನ್ ಆಗಲಿ ದೇವಗಳು ಇಲ್ಲಿ ತಿಂಡಿ ಗಿಂಡಿ ಮಾಡಿಸಲಾಗ. ಏಕೆಂದರೆ ರಾಜಕೀಯವಾಗಿ ದೇವೇಗೌಡರಿಗೆ ನಮ್ಮ ನರಸಿಂಹಯ್ಯನವರು ಅಂತ ಇತ್ತು. ಇಲ್ಲಿ ಕಿಟ್ಟಿಯರಪ್ಪ ಅವರಪ್ಪ ದೇವೇಗೌಡರನ್ನ ಅವರೆಲ್ಲ ಅವರು ನರಸಿಂಹಯ್ಯನವರು ಮತ್ತು ನಮ್ಮ ಸೈಕಲ್ ಜಗಣ್ಣ ತಂದೆ ನಾರಾಯಣಪ್ಪನವರು ಅಣ್ಣ ಮಿಠಾಯಿ ನಿಮ್ಮ ಊರಿಗೆ ಮಂಜಾನ ತಂದೆ ನರಸಿಂಹಯ್ಯನವ್ರಿಗೆ ಅವತ್ತಿನ ಕಾಲದಲ್ಲಿ. ಸಕಲೇಶಪುರ ಪುರಸಭೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಿದ್ಧಪಡಿಸಲಾಗಿರುವ 2024-25ನೇ ಸಾಲಿನ ಆಯವ್ಯಯ ಅಂದಾಜು ಪಟ್ಟಿಯನ್ನು ಗುರುವಾರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ಪುರಸಭೆ ಆಡಳಿತಾಧಿಕಾರಿ ಡಾಕ್ಟರ್ ಎಂಕೆ ಶ್ರುತಿ ಮಂಡನೆ ಮಾಡಿದರು. ಸಕಲೇಶಪುರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ನಡೆದ ಬಜೆಟ್ ಮಂಡನೆ ಸಭೆಯಲ್ಲಿ 2024-25ನೇ ಸಾಲಿನಲ್ಲಿ ಪುರಸಭೆಗೆ 28,71,31,823 ಆದಾಯ ಹಾಗೂ ಒಟ್ಟು ಖರ್ಚು 27,85,42,000 ಒಟ್ಟಾರೆಯಾಗಿ 85,89,823 ಉಳಿತಾಯ ಬಜೆಟ್ ಮಂಡಿಸಿದರು. ಪ್ರಮುಖ ಆದಾಯಗಳಾಗಿ ಆಸ್ತಿ ತೆರಿಗೆ ದಂಡ 2,28,25,000, ಮಳಿಗೆಗಳ ಬಾಡಿಗೆ 80 ಲಕ್ಷ, ಕಟ್ಟಡ ಪರವಾನಗಿ ಶುಲ್ಕಗಳು, ಸುಧಾರಣೆ ಶುಲ್ಕಗಳು, ಅಭಿವೃದ್ಧಿ ಶುಲ್ಕಗಳು 27,50,000, ಉದ್ದಿಮೆ ಪರವಾನಗಿ ಶುಲ್ಕಗಳು, ಇತರೆ ಪರವಾನಗಿ ಶುಲ್ಕಗಳು 8,50,000, ನೀರಿನ ಶುಲ್ಕಗಳು, ಠೇವಣಿ ದಂಡ 60,50,000, ಘನತ್ಯಾಜ್ಯ ನಿರ್ವಹಣಾ ಶುಲ್ಕಗಳು 25 ಲಕ್ಷ, ಸ್ಟಾಂಪ್ ಶುಲ್ಕಗಳು 2 ಲಕ್ಷ, ರಸ್ತೆ ಅಗೆತ ಶುಲ್ಕಗಳು 5 ಲಕ್ಷ, ನೆಲಬಾಡಿಗೆ ಜಾತ್ರೆ ಶುಲ್ಕಗಳು 45 ಲಕ್ಷ, ಖಾತೆ ಬದಲಾವಣೆ ಶುಲ್ಕ, ಖಾತೆ ಪ್ರತಿಗಳ ಶುಲ್ಕಗಳು 10 ಲಕ್ಷ, ಬ್ಯಾಂಕ್ ಖಾತೆಗಳಿಂದ ಬಂದ ಬಡ್ಡಿ 15 ಲಕ್ಷ, ಎಸ್ಎಫ್ಸಿ ಮುಕ್ತ ನಿಧಿ ಅನುದಾನ 32 ಲಕ್ಷ, ಎಸ್ಎಫ್ಸಿ ವೇತನ ಅನುದಾನ 2,27 ಲಕ್ಷ, ಎಸ್ಎಫ್ಸಿ ವಿದ್ಯುತ್ ಅನುದಾನ 4,04 ಲಕ್ಷ, 15ನೇ ಹಣಕಾಸು ಅನುದಾನ 1,22 ಲಕ್ಷ, ಎಸ್ಎಫ್ಸಿ ಕುಡಿಯುವ ನೀರು ಅನುದಾನ 10 ಲಕ್ಷ ಸೇರಿದಂತೆ ಇತರೆ ಆದಾಯಗಳನ್ನು ನಿರೀಕ್ಷಿಸಲಾಗಿದೆ. ಇನ್ನು ಅನೇಕ ಖರ್ಚುಗಳಿಗಾಗಿ ಹಣ ಇಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭಾ ಆಡಳಿತಾಧಿಕಾರಿ ಡಾಕ್ಟರ್ ಶ್ರುತಿ, ಪುರಸಭಾ ಮುಖ್ಯಾಧಿಕಾರಿ ರಮೇಶ್, ಪುರಸಭಾ ಸದಸ್ಯರುಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್ ಸಕಲೇಶಪುರ. ನಮ್ಮ ಸಕಲೇಶಪುರ ಪುರಸಭಾ ಆಯವ್ಯಯ ಅಂದಾಜು ಪಟ್ಟಿ ಇದೆ, ಅದನ್ನು ತಮ್ಮೆಲ್ಲರ ಮುಂದೆ ಮಂಡಿಸ್ತೀವಿ. ಪ್ರಮುಖ ಆದಾಯಗಳು ನಮಗೆ ಆಸ್ತಿ ತೆರಿಗೆ ಮತ್ತು ದಂಡದಿಂದ 2,28,25,000, ಮಳಿಗೆಗಳ ಬಾಡಿಗೆ 80 ಲಕ್ಷ, ಕಟ್ಟಡ ಪರವಾನಗಿ ಶುಲ್ಕಗಳು ಮತ್ತು ಇತರೆ
27,50,000, ಉದ್ದಿಮೆ ಪರವಾನಗಿ ಶುಲ್ಕ ಮತ್ತು ಇತರ 8,50,000, ನೀರಿನ ಶುಲ್ಕ ಮತ್ತು ಠೇವಣಿ ದಂಡ 60,50,000, ಗಣಕಾಜ್ಯ ನಿರ್ವಹಣಾ ಶುಲ್ಕಗಳು 25 ಲಕ್ಷ, ಸ್ಟ್ಯಾಂಪ್ ಶುಲ್ಕಗಳು 2 ಲಕ್ಷ, ರಸ್ತೆ ಅಗತ್ಯ ಶುಲ್ಕಗಳು 5 ಲಕ್ಷ, ನೆಲಬಾಡಿಗೆ ಮತ್ತು ಜಾತ್ರೆ ಶುಲ್ಕಗಳು 45 ಲಕ್ಷ, ಜಾಹೀರಾತು ತೆರಿಗೆ 1 ಲಕ್ಷ, ಖಾತೆ ಬದಲಾವಣೆ ಶುಲ್ಕ ಮತ್ತು ಖಾತೆ ಪ್ರತಿಗಳ ಶುಲ್ಕಗಳು 10 ಲಕ್ಷ, ಬ್ಯಾಂಕ್ ಖಾತೆಗಳಿಂದ ಬಂದ ಬಡ್ಡಿ 15 ಲಕ್ಷ, ಉಪಕರ ಸಂಗ್ರಹಣೆ ಶುಲ್ಕಗಳು 5,67,000, ವಾಹನ ಬಾಡಿಗೆ ಶುಲ್ಕಗಳು 1 ಲಕ್ಷ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾಸದ ಮನೆ ಬಳಿ ನಿಂತಿರುವ ನರಹಂತಕ ಕರಡಿ ಕಾಡಾನೆ, ಮನೆಯಿಂದ ಹೊರಬರಲು ಹಿಂದೇಟು ಹಾಕುತ್ತಿರುವ ಭಯಭೀತ ಜನರು, ಕಾಡಾನೆ ಸೆರೆ ಹಿಡಿದು ಸ್ಥಳಾಂತರಿಸುವಂತೆ ಅರಣ್ಯ ಇಲಾಖೆಗೆ ಸ್ಥಳೀಯರ ಆಗ್ರಹ. ರಾಗಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ ಸರ್ಕಾರ, ರೈತರು ಈ ಯೋಜನೆಯನ್ನ ಸದುಪಯೋಗ ಪಡೆದುಕೊಳ್ಳಬೇಕು, ತಹಸೀಲ್ದಾರ್ ಪ್ರವೀಣ್ ಕುಮಾರ್ ಕರೆ. ಮಾರ್ಚ್ 17ರಂದು ಕಲಾಭವನದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ, ಇತಿಹಾಸ ಗೊತ್ತಿಲ್ಲದಿದ್ರೆ ಯಾವ ಸಾಧನೆ ಮಾಡಲು ಸಾಧ್ಯವಿಲ್ಲ, ಹಿರಿಯ ಕವಯಿತ್ರಿ ಸವಿತಾ ನಾಗಭೂಷಣ್ ಸಲಹೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.